ನೀವು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ, ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಅಂತ ಹೇಳ್ತಾ ನಮಸ್ತೆ ನಮಸ್ತೆ. ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದಿದ್ದೀನಿ ಮೈಸೂರಿಗೆ. ಹಳ್ಳಿ ವಾತಾವರಣನೇ ಚಂದ, ಒಂಟಿ ಜೀವನ, ಜಾರಗೊಂಡಿ ಇದ್ದಂಗಿದೆ ಅಲ್ಲಿ ನಮ್ಮ ಜಾಗ. ಸೊ ಹಾಯ್ ಹಲೋ ಗೈಸ್, ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಹೇಳ್ದಂಗೆ ಇವತ್ತು ಮೈಸೂರಿಗೆ ಹೊಟ್ಟಿದ್ದೀನಿ. ಸೊ ಅದಕ್ಕೆ ಇವಾಗ 5 o'clock ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಈಗ 7 o'clock ಟ್ರೈನ್ ಇದೆ. ಸೊ ಅದಕ್ಕೆ ಈಗ ರೈಲ್ವೆ ಸ್ಟೇಷನ್ ಹತ್ರ ಹೊಟ್ಟಿದ್ದೀನಿ. ಈಗ ಹೇಳಿದೆ ರೈಲ್ವೆ ಸ್ಟೇಷನ್ನು. ಇದೊಂದು ಬ್ಯಾಗು ಕರೆಕ್ಟಾಗಿ 7 ಗಂಟೆಗೆ ರೀಚ್ ಆಗಿದ್ದೀನಿ ರೈಲ್ವೆ ಸ್ಟೇಷನ್ನು. ಕರಿಯಾ ಐ ಲವ್ ಯು ಕರುನಾಡ ಮೇಲಾಣೆ, ನಿನಗೊಂದು ಪ್ರೇಮದ ಪತ್ರ ಬರೆಯೋಕೆ ನನಗಾಸೆ. ನೋಡು ನಿದ್ದೆ ಮಾಡ್ತಾವ ನನಗೆ ಅಲ್ವೇನಾ? ನೋಡ ಮಚ್ಚ ತಿನ್ನು. ವೆರಿ ಗುಡ್. ಅವರ್ ಟಿಕೆಟ್ ಯಲಹಂಕ ಟು ಮೈಸೂರು 7:30ಗೆ ಬಂದಿದೆ ಟ್ರೈನ್. ಅರ್ಧ ಗಂಟೆ ಡಿಲೇ ಬೇರೆ ಆಗೋಯಿತು. 7 ಗಂಟೆಗೆ ಬಂದು 1 ಅವರ್ ಅಲ್ಲ, ಅರ್ಧ ಗಂಟೆ ಡಿಲೇ ಆಯಿತು. 7 ಗಂಟೆಗೆ ಬಂದಿದ್ದೀವಿ. ಇನ್ನು 30 minutes ಅಲ್ಲೇ ವೆಯ್ಟ್ ಮಾಡಿಸಿದ್ದಾರೆ. ಇನ್ನಲ್ಲಿ ನಮಗೆ ಟ್ರೈನ್ ಸಿಕ್ತು. ಆಮೇಲೆ ನಮ್ಮ ಹುಡುಗ ಬಸವ ಅವನು ಯಶವಂತಪುರದಲ್ಲಿ ಹತ್ತಾನೆ. ಏನು ಮ್ಯಾಮ್ ಸ್ಲೇಟಾಗಿ ಬರ್ತೀಯ ನೀನು? ಹೌ ಯು ಫೀಲಿಂಗ್ ಗುಡ್. ನೋಡಿ ಮೈಕೆಲ್ಲ ಹಾಕಿ ಕೂರಿಸ್ಬಿಟ್ಟಿದ್ದೀನಿ. ಮೈಕ್ ಹಾಕಿದಾನೆ, ಇದು ಕೇಳಿಸಿದೆಲ್ಲ ಗೊತ್ತಿಲ್ಲ ನನಗೆ. ಕೇಳಿಸಿದೆ ಬಸ್ 6:45ಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಂದಿದ್ದೀನಿ. ಬಸ್ಸೇ ಬಂದಿಲ್ಲ ಮಾಮ್. ಎಷ್ಟೊಂದು ಫೋನ್ ಮಾಡಿ ಫೋನೇ ಎತ್ತಾ ಇಲ್ಲ. ತಮ್ಮನ್ ಫೋನ್ ಮಾಡಿದೆ, ಮಲ್ಗವ್ನೆ ಹಲೋ ಅಂದ. ಆಮೇಲೆ ಸ್ಟೇಷನ್ಗೆ ಲೇಟ್ ಆಗ್ಬಿಟ್ಟೈತೆ, ಬಾ ಬಿಡು ಅಂದೆ. ಸರಿ ಬಂದೆ ಅಂತ ಬಂದ. ಫ್ರೈಡೆ ಅಲ್ವಾ, ಸೊ ಅದಕ್ಕೆ ಸ್ವಲ್ಪ ರಶ್ ಕೂಡ ಕಮ್ಮಿ. ಅಕಸ್ಮಾತ್ ನಾವು ಸ್ಯಾಟರ್ಡೆ ಸಂಡೇ ಏನಾದ್ರು ಬಂದ್ಬಿಟ್ಟಿದ್ರೆ ಭಯಂಕರ ರಶ್. ಮಾಮ್ ಇನ್ನೊಂದು ಜಾಗ ಸಿಗ್ತಿರ್ಲಿಲ್ಲ. ಸದ್ಯ ನಮ್ಮ ಜಾಗನೂ ಇದೆ ಅಲ್ಲ. ಹೋಗ್ತಾವನೆ ಕರೆಕ್ಟ್. ಇಲ್ಲ ಅಕ್ಕ, ಎಲ್ಲಿ ಇಲ್ಲ ನನ್ನ ಹತ್ರ. ಉಜ್ಜ ಇಲ್ಲ ನನ್ನ ಹತ್ರ. 10 ರೂಪಾಯಿ ಚಾಕ್ಲೇಟ್ಸ್ ಎಲ್ಲ. 1 ರೂಪಾಯಿ ಕಾಯಿನಿದೆ ನಿಮ್ಮ ಹತ್ರ? ಆಶೀರ್ವಾದ ಒಳ್ಳೇದಾಗ್ತದೆ ಇವತ್ತು. 1 ರೂಪಾಯಿ ಕಾಯಿನ್ ಇಸ್ಕೊಂಡಿದ್ದೀನಿ ಮಾಮ್. ಇದು ಇಸ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಅದು 2 ರೂಪಾಯಿ ಕಣ, ಕರೆಕ್ಟಾಗಿ ನೋಡು. ಹ್ಞೂ ಮಾಮ್, 2 ರೂಪಾಯಿ ಗೈಸ್ ಇದು. 1 ರೂಪಾಯಿ ಕೊಡಿದ್ರೆ 2 ರೂಪಾಯಿ ಕೊಟ್ಟವ್ರೆ. ಹಂಗಾರೆ ಇನ್ನೂ ಡಬಲ್ ಇಲ್ಲ ನನ್ನ ಹತ್ರ ಇಲ್ಲ ಅಂದ. ಬಸ್ವ ಊಟ ತಂದಾನೆ ಮಸ್ತಾಗೆ, ಬಿಸಿ ದೇವರ ಕುಲವೋ ಎಲ್ಲರೂ ತಂದನ್ ಪಾಪ. ಅಮ್ಮ ಬೆಳಗ್ಗೆನೆ ನನಗೋಸ್ಕರ 5 ಗಂಟೆಗೆ ಎದ್ಬಿಟ್ಟು ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಮಾರ್ನಿಂಗ್ ಟಿಫನ್ಗೆ ಚಿತ್ರಾನ್ನ, ಮಧುರಡೆ, ಉಪ್ಪಿಟ್ಟು. ಮಾಮ್ ಸ್ಪೆಕ್ಸು ನಾನು ಹಾಕೊಂತೀನಿ. ಕೊಡು. ಇದೇನು ಸ್ಪೆಕ್ಸು ಅಲ್ಲ, ಏನ್ ಮುಡ್ಕೊಂಬಂದಿದ್ಯಾ? ನೋಡಿ ಗೈಸ್, ತಮ್ದು ಸ್ಪೆಕ್ಸು ಒಬ್ರೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಮುಕಾಬಲ ಮಾಮ್ ಬಿಡು ಹೋಲಿ. ಫೇಕ್ ಪಿಕ್ ಅನ್ಸೋಣ ಆಗಲ್ಲ ಬಿಡು. ಅಲ್ಲಿ ಚೆನ್ನಾಗಿದೆ ಅಂತ ತಗೊಂಡ್ ಬಂದೆ, ನೋಡ್ರೆ ಬ್ರೇಕ್ ಆಗ್ಬಿಟ್ಟಿದೆ. ಅದು ಫೋಲ್ಡಬಲ್ ಅಂತೆ ಅಲ್ಲ, ಬ್ರೇಕಬಲ್ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಮೈಸೂರು ರೀಚ್ ಆಗ್ತೀವಿ. ಈಗ ಶ್ರೀರಂಗಪಟ್ಟಣ ಹತ್ತತ್ರ ಇದ್ದೀವಿ. ಫುಲ್ಲು ಖಾಲಿ. ಇವತ್ತು ಸ್ಪೆಷಲ್ ದಿನ. ಇವತ್ತು ವ್ಯಾಲೆಂಟೈನ್ಸ್ ಡೇ. ಎಲ್ಲಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಪ್ರೀತಿಯ ದಿನನ. ಈಗ ಪ್ರೀತಿಯ ದಿನದ ಶುಭಾಶಯಗಳು. ಅದೇ ನಂಗೆ ಹೇಳೋದು, ಪ್ರೀತಿಯ ಕರೆಕ್ಟ್. ಪ್ರೇಮಿಗಳ ದಿನದ ಶುಭಾಶಯಗಳು. ಲವ್ನ ಮೀಟ್ ಮಾಡಕ್ ಹೋಗಿಲ್ವಾ? ನಮ್ಗೆ ಯಾವ ವ್ಯಾಲೆಂಟೈನ್ ಇಲ್ಲ ಇಲ್ಲಿ ಸದ್ಯಕ್ಕೆ. ಹೀಗೆ ಎಷ್ಟು ಪ್ರಪೋಸಲ್ಸ್ ಬರುತ್ತೆ ಇವತ್ತು? ಏನ್ ಕತೆ ಪ್ರಪೋಸಲ್ಸ್ ಬರುತ್ತೆ ಮಾಮ್, ನಿನಗೆ ಬರುತ್ತೆ. ರಿಪ್ಲೈ ಮಾಡಕ್ಕೆ ಟೈಮ್ ಇರಲ್ಲ ನನಗ. ಬೇಕು ಅಂತ ಕಾಲ್ ಎಳಿಯಕ್ಕಂತ ಮಲ್ಗಿರೋವನ್ನ ಬಂದ್ಬಿಟ್ಟು ಹಿಂಸೆ ಕೊಡ್ತಾ ಇದೀಯ ನೀನು. 1-2 ಪಾಪ ರೆಸ್ಪಾನ್ಸ್ ಮಾಡೋ ಟೈಮ್ ಇರಲ್ಲ ಅವನಿಗೆ. ಅಷ್ಟು ಪ್ರಪೋಸಲ್ಸ್. ಏನ್ ಹೊಟ್ಟೆ ಉರಿಸ್ತಾರೋ. ಎಷ್ಟು ಪ್ರಪೋಸಲ್ಸ್ ಬಂದಿದೆ ಇದುವರೆಗೂ? ಸುಮ್ಮನೆ ಇರು ಮಾಮ್, ನಾನ್ ನಿನ್ನ ಕೇಳ್ಬೇಕು. ನಿಜ ಹೇಳು, ನೀನ್ ಹೇಳು ಮಾಮ್, ಎಷ್ಟು ಪ್ರಪೋಸಲ್ಸ್ ಬಂದಿದೆ? ನಮ್ಗೆ ಯಾರ ಬೀಳ್ತಾರಲೇ? ಹಿಂಗೆ ಹೇಳ್ಕೊಂಡೆ ಯಲಹಂಕಲೆಲ್ಲ ಆಟ ಆಡ್ತಾ ಇದ್ದಾಗ ನಾವು. ಬಿ ಅಲೋನ್ ಟು ಬಿ ಹ್ಯಾಪಿ, ಬಿ ಹ್ಯಾಪಿ ಟು ಬಿ ಅಲೋನ್. ಒಂಟಿ ಜೀವನ. ಸೊ ಗೈಸ್, ಹಂಗೆ ಟ್ರಾವೆಲ್ ಮಾಡ್ತಾ ಟ್ರೈನಲ್ಲಿ ಒಂದು ರೀಲ್ಸ್ ಮಾಡಿದ್ವಿ ನಾನು ಬಸವ. ಗಜಾ ಫಿಲಮ್ ಮಾತ್ರ ನೋಡಿ ಸಾಂಗ್ ಮಾಡಿದ್ವಿ. ಗೈಸ್ ಫೈನಲಿ ಮೈಸೂರ ರೀಚ್ ಆಗಿದ್ದೀವಿ. ಟೈಮ್ ಹೆಂಗೆ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಫುಲ್ಲು ನಾವು ಟ್ರೈನಲ್ಲಿ ಬರ್ತಾ ರೀಲ್ಸ್ ಮಾಡ್ಕೊಂಡು ಬಂದ್ವಿ. ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದಿದ್ದೀನಿ ಮೈಸೂರಿಗೆ. ದಿಸ್ ಈಸ್ ಮೈ ಬೆಸ್ಟ್ ಪ್ಲೇಸ್. ಸೊ ನಂಗೆ ತುಂಬ ಇಷ್ಟ ಮೈಸೂರು ಅಂತಂದರೆ. ಈಗ ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಬಸ್ಗೆ ಅಥವಾ ಆಟೋಗೆ ಹೋಗಬೇಕು. ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕಾಗಿತ್ತು.
ಸೊ ಅದಕ್ಕೆ ಇಲ್ಲಿ 1 ರೂಪಾಯಿ ಆಟೋನ ತೊಗೊಂಡು 30 ರೂಪಾಯಿ ಒಂದು ಆಟೋ. ಸೊ ಅದಕ್ಕೆ ಇವಾಗ ಸಬರ್ ಬಸ್ ಸ್ಟ್ಯಾಂಡ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಡೈರೆಕ್ಟ್ ಚಾಮರಾಜನಗರ ಬಸ್ಸಿಗೆ ಹೋಗ್ತೀವಿ. ಮೈ ಗಾಡ್, ಯಾರು ಬರಲ್ಲ ಬನ್ನಿ. ಸಬರ್ ಬಸ್ ಸ್ಟ್ಯಾಂಡಲ್ಲಿ ಸರ್ಗೂರ್ಗೆ ಬಸ್ ಹತ್ತಿದ್ದೀವಿ. ಇವಾಗ ಪರಿಸ್ಥಿತಿ ತುಂಬ ಹದಗೆಟ್ಟೋಗ್ಬಿಟ್ಟಿದೆ. ಸೊ ಮೈಸೂರಿಂದ ಸರ್ಗೂರ್ಗೆ 132 ರೂಪಾಯಿ ತಗೊಂಡಿದ್ದಾರೆ. 68 ರೂಪಾಯಿ ಚಿಲ್ಲರೆ ಕೊಡಬೇಕು ನಮಗೆ. ಫೈನಲಿ ಇವಾಗ 2:40ಕ್ಕೆ ನಾವು ಸರ್ಗೂರ್ನ ರೀಚ್ ಆಗಿದ್ದೀವಿ. ಸೊ ಅವ್ರು ಬಂದಮೇಲೆ ಅಲ್ಲಿ ನೋಡ್ಬೇಕು ಅಲ್ಲಿನ ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮೇಯ್ನು ಸರ್ಗೂರ್ ಅಲ್ಲ, ಸರ್ಗೂರ್ ಹತ್ರ ಇರೋ ಒಂದು ಯಾವುದೋ ಹಳ್ಳಿ ಅಂತೆ. ಸೊ ಅದಕ್ಕೆ ಇಲ್ಲಿ ಸರ್ಗೂರಲ್ಲಿ ಒಬ್ಬರು ಮನೇಲಿ ಊಟ ಮಾಡ್ಕೊಬೇಕು ಅಂತಂದ್ರು. ಸೊ ಅದಕ್ಕೆ ಸರ್ಗೂರಲ್ಲಿ ಊಟ ಮಾಡ್ಕೊಂಡು ಇನ್ನೊಂದು ಬಸ್ ಇದೆಯಂತೆ, ಒಂದು 15 ಕಿಲೋಮೀಟರ್ ಇದೆಯಂತೆ. ಸೊ ಅದಕ್ಕೆ ಬಸ್ಸಲ್ಲಿ ಹೋಗ್ಬೇಕು. ಇವತ್ತು ಹೆಂಚಿನ ಮನೆಯಲ್ಲಿ ಊಟ. 3 ಜನ ಅಲ್ಲಿ ಹೋಗ್ಬಿಟ್ಟು ಸೀಟ್ ಹಿಡ್ಕೋಬೇಕಷ್ಟೇ, ಅಷ್ಟೇ ಎತ್ಬಿಟ್ಟು 6 ಜನದ ಲಗೇಜ್ ಅವಾಗಲೇ ಅದಕ್ಕೆ ಹೇಳಿದ್ದು ನಾನು ಬಿಗ್ ಬಾಸ್ ಮನೇನ ಏನಿದು ಅಂದ್ಬಿಟ್ಟು. ಇಷ್ಟು ಲಗೇಜ್ಗೆ 3 ಟ್ರಿಪ್ ಬರ್ಬೇಕು ನಾವು ಅಲ್ಲಿಂದ. ಹೌದು, ಬಿಸಿ ಬಿಸಿ ವೈಟ್ ರೈಸ್ ಮತ್ತು ಚಿತ್ರಾನ್ನ ಹೋಮ್ ಟೂರ್ ಮಾಡೋ ಚೆನ್ನಾಗಿದೆ. ಎಷ್ಟು ಜನ ಇರ್ತೀರ ಆಂಟಿ ಮನೆಯಲ್ಲಿ? 3 ಜನನಾ? ಚೆನ್ನಾಗಿದೆ ಆಂಟಿ. ಒಂಥರ ಹಳ್ಳಿ ವಾತಾವರಣನೇ ಚೆಂದ ಒಂಥರ. ಆ ಕಡೆ ಏನಿದೆ? ಓ, ಬೇರೆ ಮನೆ ಆ ಕಡೆ ಅಣ್ಣ ತಮ್ಮಂದ್ರು ಭಾಗ ಮಾಡ್ಕೊಂಡಿರೋದ. ಸೂಪರ್. ಅಡಿಗೆ ಮನೆ ನೋಡಿ ಎಷ್ಟು ಚೆನ್ನಾಗಿಟ್ಟಿದ್ದಾರೆ, ಮಸ್ತ್. ಯಾವತ್ತಿದ್ರು ಹಳ್ಳಿ ಮನೆನೇ. ದಾರಿ ನೋಡಿ ಗೈಸ್ ಹೆಂಗಿದೆ, ಮಸ್ತ್ ಜಾರಬಂಡಿ ಇದ್ದಂಗಿದೆ ಅಲ್ಲಿಂದ ಇಲ್ಲಿವರೆಗೂ. ಗೈಸ್ ಈಗ ನಾವು ಬಂದಿರೋದು ಹಳ್ಳಿ ಹೆಸರು ತೆರಣಿಮಂಟಿಗೆ ಬಂದಿದ್ದೀವಿ ಗೈಸ್. ಇವತ್ತಿಗೆ ನಮ್ಮ ಸ್ಟೇ ಇಲ್ಲಿ. ಇವತ್ತು ತೆರಣಿ ಜಾತಿದು ಮರಗಳಿತ್ತು ಈ ಜಾಗದಲ್ಲಿ. ಅದು ನಾನು ನೋಡಿದ್ದೆ, ಈಗ ಕಾಣಿಸ್ತಾ ಇಲ್ಲ ಎಲ್ಲ ಗಿಡಗಳು. ಆ ತೆರಣಿ ಮರಗಳು ಯಥೇಚ್ಛವಾಗಿ ಈ ಜಾಗದಲ್ಲಿತ್ತು. ಇದು ಎಲ್ಲ ಕಡೆಯಿಂದ ಬಂದ್ರೂ ಮುಂಟಿ, ಮಾಕೊಂಬು 0 ಟಿ, ಮಂಟಿ ಅಲ್ಲ ಮುಂಟಿ ಅಂದ್ರೆ ಕನ್ನಡ ಗ್ರಾಮರಲ್ಲಿ ಎತ್ತರವಾದ ಬೋರೆ ಅಂದ್ರೆ ಒಂಥರ ಪ್ರದೇಶ. 4 ಕಡೆಯಿಂದನೂ ಎತ್ತರವಾದ ಮುಂಟಿ ಜಾಗ ಇದು. ತೆರಣಿ ಮರಗಳು ಹೆಚ್ಚಾಗಿದ್ದರಿಂದ ಈ ರೈತರು ಅಡ್ಡ ಹೆಸರಿದು. ಇಲ್ಲಿಗೆ ಕೀರ್ತಿನಗರ ಅಂತ ಹೆಸರಿಡಬೇಕು ಅಂತ ಏನೇನೋ DC ಎಲ್ಲ ಬಂದು ಬೋರ್ಡ್ ಹಾಕ್ಸಿದ್ರು. ಯಾರು ಜನ ಕರೀಲೇ ಇಲ್ಲ. ಹೋಟೆಲ್ ಲಿಸ್ಟಲ್ಲೂ ತೆರಣಿ ಮುಂಟಿ, ಸ್ಕೂಲಲ್ಲೂ ತೆರಣಿ ಮುಂಟಿ ಆಗೋದು. ಪ್ಲೇಸ್ ಎಲ್ಲ ಮಸ್ತಾಗಿದೆ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಈಗ ಎಲ್ಲೋ ಕಮ್ಯುನಿಟಿ ಹಾಲ್ ಅಂತ ಹೇಳಿದ್ರು. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗೋಕೆ ರೆಡಿ ಆಗಿದ್ದೀವಿ. ಸಖತ್ ಇಷ್ಟ ಆಯ್ತು ಮಾಮ್, ಸಖತ್ ಕ್ಲೀನ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಗಾಳಿ, ಒಳ್ಳೆ ಗಾಳಿ. ಚೆನ್ನಾಗಿದೆ ನೋಡಿ. ಇಲ್ಲಿ ವಾಸ ಇರೋರೆ ಪಾಪ ಇಲ್ಲಿ ನಮಗೆ ಕೊಟ್ಟಿರೋದು. ಸೊ ಗೈಸ್ ಇಲ್ಲಿ ಶಾಲೆಗೆ ಬಂದಿದ್ದೀವಿ. ನಮಸ್ತೆ 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 ನಮಸ್ತೆ. ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಬಿದಿಗೆ. ಇವಾಗ ABCD ಬರೀ ನೀನು. ABCD ಎ ಬರೆಯಕ್ಕೆ ಬರುತ್ತಾ? ಬರಿ. A B ವೆರಿ ಗುಡ್. C ಹೆಂಗೆ ಬರೆಯೋದಳ? ಸಿ ಹಂಗೆ ಬರೀತಾರಾ? ನಾನು ಹೇಳ್ಕೊಡ್ತೀನಿ. ಸಿ ಈ ಥರ ಬರ್ತಿದೆಯಲ್ಲ, ಹೀಗೆ ಬರೀಬೇಕು. ವೆರಿಗ ವೆರಿ ಗುಡ್. ಡಿನ್ ಹಿಂಗೆ ಬರ್ತಿದೆಯಲ್ಲ, ಹಿಂಗೆ ಹಾಕ್ಬಿಟ್ಟು ಹಿಂಗೆ ಬರೀಬೇಕು. ಫಸ್ಟ್ ಒಂದು ಹೇಳ್ಕೊ, ಗೀಟ್ ಹಿಂಗೆ ಹಾಗೆ, ಮತ್ತು ಹಿಂಗೆ ಮಾಡು ಹಾಗೆ. ಅದು ಡಿ. ಈ ಬರೀ ಬರುತ್ತಾ? ಹಾಂ, ವೆರಿ ಗುಡ್. ಜಿ ಬರೀ. ಈಗ ಸೂಪರ್. ಅಣ್ಣ ಫುಲ್ ಟಯರ್ಡ್ ಆಗ್ಬಿಟ್ಟ. ABCD ಕಲ್ತಿ GH ಹೇಳೋಷ್ಟೊತ್ತಿಗೆ 2 ಸರಿ ನೀರು ಕೊಡ್ದವನೆ. ಇದೇನು ಹೇಳಿ? ಸ್ಟ್ರಾಬೆರಿ. ಕರೆಕ್ಟ್. ಹೇಗೆ ಹೇಳಿದೆ ಅಂದರೆ ಸ್ಪ್ಲಿಟ್ ಮಾಡ್ಬಿಟ್ಟು ಹೇಳ್ದಾ? ಅಷ್ಟೇ ನೋಡಿಲಿ. STRA ಏನಾಯಿತು? ಸ್ಟ್ರಾ. BERRY ಏನಾಯಿತು? ಬೆರ್ರಿ. ಸೊ ಸ್ಟ್ರಾ ಬೆರ್ರಿ. ಅಷ್ಟೇ, ಸಿಂಪಲ್ಲು. ಆ ಥರ ಉದ್ದುದ್ದ ಬಂದಾಗ ಸ್ಪ್ಲಿಟ್ ಮಾಡ್ಕೊಬಿಡೋದು, ಅವಾಗ ಆರಾಮಾಗಿ ಹೇಳ್ಬೋದು ಅಷ್ಟೇ. ಹೇಳೋ ಪದ ಹೇಳೋ, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ. ನೀನೇ ಹೇಳ್ಬಿಟ್ರೆ ಬರ್ದ್ಮೇಲೆ ಸೈಕಾಲಜಿ ಅಂತಾರಷ್ಟೇ. ಇದು ಕಂಪ್ಯೂಟರ್ ಅಲ್ಲ ಅಲ್ಲ, ಗೆಸ್ ಮಾಡಿ. ಹಾಗೆ ಈಸಿ ಅದು. ನಾನೇನು ಹೇಳ್ಕೊಟ್ಟೆ ಹೇಳಿ? ಫುಲ್ಲು ಓದೋಕ್ಕಾಗಿಲ್ಲ ಅಂದರೆ ಸ್ಪ್ಲಿಟ್ ಮಾಡ್ಕೋಬೇಕು. ಕಾರ್. ಹಾಂ CR ಕಾರ್. ಹಾಂ, ನೆಕ್ಸ್ಟ್ PENTER. ಹಾಂ, ಏನಾಯ್ತು? ಪೇಂಟರ್. ಹಾಂ, ಕಾರ್ಪೆಂಟರ್. ವೆರಿ ಗುಡ್. ಅಷ್ಟೇ, ಆ ಥರ. ಅದರ ಕಷ್ಟ ವರ್ಡ್ಸ್ ಬಂದಾಗ ಸ್ಪ್ಲಿಟ್ ಮಾಡ್ಕೊಬಿಡಿ. CR ಏನಾಯ್ತು? ಕಾರ್ ಆಯಿತು. PEN ಏನಾಯ್ತು? ಪೆನ್ ಆಯಿತು. TER ಏನಾಯ್ತು? ಟರ್ ಆಯಿತು. ಕಾರ್ ಪೆನ್ ಟರ್ ಅಷ್ಟೇ. ಇದು ಕಷ್ಟ ಆದಾಗ ಏನು ಮಾಡಿ? ಸ್ಪ್ಲಿಟ್ ಮಾಡ್ಕೊಬಿಡಿ.
ಗ್ಲಾಸ್ ಡೋರ್. ವೆರಿ ಗುಡ್. ಪೂರ್ತಿ ಕ್ಲಿಕ್ ಮಾಡ್ಕೊಳೋದು. EYCLO. ಇ ಎನ್ ಏನಾಯ್ತು? ಇ ಎನ್ ಇನ್ನು ಇ ಎನ್ ಏನಾಯ್ತು? ಓಕೆ. ಫಸ್ಟ್ 2 ಲೆಟರ್ಸ್ ಬಂತು. ಏನು? ಅದನ್ನ ಸೈಡ್ ಇಟ್ಕೊಳ್ಳಿ. ನೆಕ್ಸ್ಟ್ ಏನಿದೆ? ಈಗ ಇವಾಗ 2 ಆಯ್ತಪ್ಪ. ಇವಾಗ ಎನ್ ಆಯ್ತು. ಇದನ್ನ ಬಿಟ್ಬಿಡು. CYCLO ಏನಾಯ್ತು? CY ಏನಾಯ್ತು? ಸೈ. CLO ಏನಾಯ್ತು? ಏನಾಯ್ತು? ವೆರಿ ಗುಡ್. ಇದೇನಾಯ್ತು? ಇಷ್ಟು ಬಂದ್ಬಿಡ್ತು ಇವಾಗ. ವೆರಿ ಗುಡ್. ಅಷ್ಟು ಬಂದ್ಬಿಡ್ತು. ಇಷ್ಟೇ ಇರೋದು. ಹೇಳು. ಬಂತು. PD ಏನಿದೆ ಇಲ್ಲಿ? ಏನಾಯ್ತು? PDಯಾ? ಫುಲ್ ಹೇಳೀಗ. ಇನ್ನ ವೆರಿ ಗುಡ್. ಅಷ್ಟೇ. ಮತ್ತು ಕುಡಿಯೋಣ, ಮಮ್ಮಿ ಡ್ಯಾಡಿ ಹೇಳ್ಬೇಡಿ, ಆಂಟಿ ಅಂಕಲ್ ಯಾಕಣ್ಣ, ಅವರ ಅನಿಸಿಕೆ ಅಭಿಪ್ರಾಯಗಳು ಅದರದೊಂದಷ್ಟು ಹೇಳ್ತಾರೆ. ನನ್ನ ಹೆಸರು ಅಭಿ ಅಂತ. ಸೊ ಇವತ್ತು ನಾನು ಇಲ್ಲಿ ತುಂಬ ಖುಷಿ ಆಯ್ತು. ಆ್ಯಕ್ಚುಲಿ ನನಗೆ ಎಲ್ಲ ನನ್ನ ಸ್ಕೂಲ್ ಡೇಸ್ ಎಲ್ಲ ತುಂಬ ನನಗೆ ನೆನಪಾಯಿತು. ನಾನು ಮತ್ತೆ ಮಗು ಆಗೋಕ್ಕಾಗಲ್ಲ ಅಂತ ತುಂಬ ಫೀಲ್ ಆಯಿತು. ನಾನು ದೊಡ್ಡವನ ಅಂದರೆ ಇವಾಗ ಸ್ವಲ್ಪ ನಾನು ಮಕ್ಕಳ ಥರ ಎಲ್ಲ ಇರೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಅಲ್ವಾ. ಸೊ ಅದಕ್ಕೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ತುಂಬ ಖುಷಿ ಆಯಿತು. ಸೊ ನೀವು ಇನ್ನೂ ಚೆನ್ನಾಗಿ ಓದ್ಕೊಳ್ಳಿ, ಒಂದು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಶ್ರದ್ಧೆಯಿಂದ ಕಲಿಬೇಕು. ಶಿಸ್ತು ತುಂಬಾ ಮುಖ್ಯ. ಗುರು ಹಿರಿಯರಿಗೆ ಯಾವಾಗ್ಲೂ ಗೌರವಗಳನ್ನ ಕೊಡಬೇಕು, ಶಿಸ್ತಿನಿಂದ ಇರಬೇಕು ಯಾವತ್ತೂ. ಗೈಸ್, ಇಲ್ಲಿ ಕರೆಂಟ್ ಎಲ್ಲ ಫುಲ್ಲು ಹೋಗ್ಬಿಟ್ಟಿದೆ. ಸ್ವಲ್ಪ ಮಕ್ಕಳಿಗೆಲ್ಲ ಹೇಳ್ಕೊಟ್ವಲ್ಲ, ಅವ್ರ ಮನೆ ವಿಸಿಟ್ ಮಾಡೋದಿತ್ತು. ಸೊ ಅದಕ್ಕೆ ಮನೆಗೆ ಬಂದಿದ್ದೀವಿ ಇವಾಗ. ಇವರು ಅಭಿಷೇಕ್ ಅಂತ, ನಮಸ್ತೆ ಅವರ ಕೃತಿಕಾ ಅಂತ, ಪೂರ್ವ ಅಂತ, ಬಸವ. ಅವ್ರು 6 ಜನ ನಮ್ಮ ಜೊತೆ ಬಂದಿದ್ದಾರೆ. ನಮಸ್ತೆ ಸರ್. 3 ಮಕ್ಕಳು. ಓ, ಇವ್ರು ಬಂದಿದ್ರಲ್ಲ ಅಲ್ಲಿ ಅವರೆಲ್ಲ. ಕರೆಕ್ಟ್. 3 ಮಕ್ಕಳು, ಒಬ್ಬರು ಹುಡುಗ, ಹೆಣ್ಮಕ್ಳು. ಅವಳ ಅಕ್ಷಿತ ಅಂತ, ಇವಳು ಅಮೃತ ಅಂತ, ದಿಲೀಪ್ ಅಂತ. 6ನೇ ಕ್ಲಾಸ್ ಅಲ್ಲ ಇಬ್ರು 6ನೇ ಕ್ಲಾಸ್. 6 ಇವತ್ತು 7. ಅದೇ ಅಂದರೆ ವಿಶೇಷತೆ ಈ ಹಳ್ಳಿ ಬಗ್ಗೆ ಏನೇನು ಸ್ಪೆಷಲ್ಲು ಆ ಥರ ಏನಾದ್ರು ಹೇಳದಿದ್ರೆ ಹೇಳಿ. ಎಷ್ಟು ವರ್ಷದಿಂದ ಇದ್ದಾರೆ ನೀವು ಇಲ್ಲಿ ಹಳ್ಳಿಲಿ? ಇಲ್ಲಿ ಈ ಹಳ್ಳಿ? ಓ, ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇನಾ? ಏನು ವಿಶೇಷ ಹಳ್ಳಿಲಿ? ಒಂದು ಸ್ಪೆಷಲ್ ಅಂತ ಇರುತ್ತಲ್ಲ, ಗ್ರ್ಯಾಂಡಾಗಿ ಜಾತ್ರೆ ಮಾಡ್ತಾರೆ ಆ ಥರ. ಹಬ್ಬ ಅಂದರೆ ಯಾವ್ದು ಮಾಡ್ತಾರೆ ಗ್ರ್ಯಾಂಡ್? 18 ಜಾತಿ ಅಂತ ನಮ್ಮ ಹೇಳ್ಕೊತೀವಿ ಹಳ್ಳಿಲಿ. ಅವರೆಲ್ಲ ಸೇರಿ ಒಂದು ಹಬ್ಬಗಳನ್ನ ಮಾಡ್ತೀವಿ. ಮತ್ತೆ ಎಲ್ಲ ಒಗ್ಗಟ್ಟಾಗಿ. ಅದೇ ಶ್ರೀರಾಮನವಮಿ ಆ ಥರ. ದೇವರುಗಳು ಒಂದೊಂದರಿಗೆ ಮಾದೇಶ್ವರ ಇದೆ. ಮಾದೇಶ್ವರನ ಒಂದು ಎಲ್ಲ ಸೇರಿ ಹೌದು. ಇಷ್ಟೊಂದು ದೊಡ್ಡ ಊರು ಇದೆಯಲ್ಲ, ಇಷ್ಟೊಂದು ದೊಡ್ಡ ಊರು ಒಗ್ಗಟ್ಟು. ಹೌದು ಹೌದು. ಅದನ್ನ ಏನೇ ತೀರ್ಮಾನ ತಗೋಬೇಕು ಅಂತಂದ್ರು, ತಪ್ಪು ಮಾಡಿದ್ರು ಎಲ್ಲ ಸೇರ್ಕೊಂಡು ತೀರ್ಮಾನ ತಕ್ಕಂಡೆ ಹೌದು ಹೌದು. ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀರ ಅಷ್ಟು ವರ್ಷದಿಂದ. ಅದೇ ನೋಡಿ ಮಾಮ್, ಚಂದ್ರ ಈಗ ಕಾಣಿಸ್ತಿದೆ. ಚಂದಿರ ತಂದ ನೋಡಿ ಈಗ ಅಷ್ಟೇ 6x. ಸೊ ಗೈಸ್, ಅಲ್ಲಿ ಪಾಠಶಾಲೆ ಹತ್ರ ಮಾಡಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂಥರ ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗೋಯ್ತು. ಒಂಥರ ತುಂಬ ಖುಷಿ ಆಯಿತು. ಆಮೇಲೆ ನೋಡಿದ್ರೆ ಡೈರೆಕ್ಟಾಗಿ ನಿಮ್ಗೆ ಏನು ಅನಿಸ್ತು, ಅಭಿಯವರೇ ಬಂದ್ಬಿಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗಿಲ್ಲ. ಒಂಥರ ಹೆಂಗೋ ಒಂದು ಸ್ವಲ್ಪ ಮಾತಾಡಿದೆ, ಖುಷಿ ಆಯಿತು. ಸೊ ಅದಕ್ಕೆ ಇವಾಗ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ನಮಗೆ ಜಾಗ ಕೊಟ್ಟಿದ್ದಾರಲ್ಲ ಅಲ್ಲಿಗೆ. ಗೈಸ್, ಇಲ್ಲೆಲ್ಲ ನೋಡಿ ಹಳ್ಳಿಲಿ ಒಂದು ಫೋನ್ ಇದ್ದರೆ ಎಷ್ಟು ಖುಷಿ ಪಡ್ತಾರೆ ಮಕ್ಕಳು ಅಂದರೆ. ನೋಡಿ, ಒಂದು ಫೋನ್ ಸಿಕ್ಕರೆ ಹಿಂಗೆ ನೋಡ್ತಾರೆ ಮಕ್ಕಳು. ಮಾಡಬಾರ್ದಾ? ಏನ್ನ ತೋರ್ಸು. ದೊಡ್ಡನ ಮೇಲೆ ತಗೋತ್ಯಾ?
ನೀನ್ ಕಾರ್ ತಗೋಬೇಕು ತಾನೆ, ಬಸ್ ತಗೋತಿಯಾ? ಕಾಣಿಸ್ತಾನೆ ಇಲ್ಲ ಕಣ. ಮಸ್ತಾಗೆ ಊಟ, ಹಬ್ಬದ ಊಟ ಇವತ್ತು ಎಲ್ರಿಗೂ. ಸೊ ಗೈಸ್ ಫೈನಲಿ ಇವಾಗ ಇಲ್ಲಿ ನಮಗೆ ಮಲ್ಗಕ್ಕೆಲ್ಲ ಜಾಗ ಕೊಟ್ಟಿರಲ್ಲ, ಮಲ್ಗಕ್ಕೆ ರೆಡಿ ಆಗ್ತಾ ಇದ್ದೀವಿ. ಸೊ ಇವತ್ತು ತುಂಬ ಖುಷಿ ಆಯಿತು, ಅಲ್ಲಿ ಮಕ್ಕಳ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಒಂಥರ ಮನ್ಸಿಗೆ ತುಂಬ ಸಂತೋಷ ಆಯಿತು, ಒಂಥರ ಹೊಸ ಎಕ್ಸ್ಪೀರಿಯೆನ್ಸು, ತುಂಬ ಮನ್ಸಿಗೆ ನೆಮ್ಮದಿ ಅನಿಸ್ತು. ಸೊ ಇವತ್ತಿಗೆ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.